ಸುಕ್ಷೇತ್ರ ಮಿಟ್ಟಿ ಮಲ್ಕಾಪುರ ಗ್ರಾಮದ ಈ ಶಾಂತಾಶ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಜಾತ್ರೆ ವಿಶೇಷವಾಗಿ ಈ ವರ್ಷ ಸಿದ್ಧಾರೂಢ ಅಜ್ಜನಿಗೆ ಇಲ್ಲಿಂದ ನಿನ್ನೆ ಹೇಳಿದನ ಒಂದು ಮಲ್ಕಾಪುರ ಮಠಕ್ಕೂ ಸಿದ್ಧಾರೂಢ ಮಠಕ್ಕೂ ಒಂದು ಭಕ್ತಿಯ ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ, ಅದು ಯಶಸ್ವಿ ಕೂಡ ಆಗಿದೆ. ಇವಾಗ ಸಂಪ್ರದಾಯದ ಪ್ರಕಾರ ವರ್ಷದ ಪದ್ಧತಿ ಪ್ರಕಾರ ಇವತ್ತೊಂದಿಷ್ಟು ಮಾತಾಡ್ಬೇಕು. ನಾವು ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ. ನೀವೆಲ್ಲರೇ ಪ್ರವಾಸಕ್ಕೆ ಹೋಗಿರ್ತೀರಲ್ರಿ, ಬಿಜಾಪುರಕ್ಕೆ ಹೋದ್ರಿ ಅಂತ ತಿಳ್ಕೋರಿ. ಪ್ರವಾಸ ಅಂದ್ರೆ ಏನೋ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋದು ಅಂತ ಇರ್ತೈತಿ. ಅಲ್ಲಿ ಹೋಗಿ ಮೊದಲೇ ಗೋಳಗುಮ್ಮಟ ನೋಡಿ ಆಮೇಲೆ ಬಾರಾಕಮ್ಮನ ನೋಡಿದರೆ ಹೆಂಗೆ ಅನಿಸ್ತದೆ ರೀ ನಿಮ್ಮ ಮನಸ್ಸಿಗೆ? ನೀವು ಹೋಗಿರ್ಬೇಕಲ್ಲ ಬಿಜಾಪುರಕ್ಕೆ, ಎಲ್ಲ ಹಾಳು ಗೋಡಿಗಳು ನೋಡ್ಕೊಂಬಂದು ಆಮೇಲೆ ಗೋಳಗುಮ್ಮಟ ನೋಡಿದ್ರೆ ಮನಸ್ಸಿಗೆ ಆನಂದ ಆಗ್ತದೆ. ಆಮೇಲೆ ಗೋಳಗುಮ್ಮಟನೇ ಮೊದಲೇ ನೋಡಿ ಆಮೇಲೆ ಬಿದ್ದ ಗೋಡಿಗಳು ಬಾರಾಕಮ್ಮನ ಅವೇನದಾವಲ್ರಿ, ತಾಜಬಾವಡಿ, ಚಂದಾಬಾವಡಿ, ಇಬ್ರಾಹಿಂ ರೋಜಾ ಇವರೆಲ್ಲ ನೋಡಿ ಚಂದ ಕಾಣಂಗಿಲ್ಲ. ಅದಕ್ಕೆಲ್ಲ ಮೊದಲು ನೋಡ್ಕೊಂಡು ಬಂದು ಆಮೇಲೆ ಗೋಳಗುಮ್ಮಟ ನೋಡ್ದಂಗೆ ಆದ್ರೆ ಆನಂದ ಆಗ್ತಿತ್ತು. ಇವಾಗ ಏನಾಗ್ಯದ ಇವತ್ತು ಪರಿಸ್ಥಿತಿ ನಿಮ್ಮದು? ಮೊದಲೇ ಗೋಳಗುಮ್ಮಟ ನೋಡಿರಿ, ಅದೇ ಗೊತ್ತಾಗಿರ್ಬೇಕು, ನಮಗೆ ಗೊತ್ತಾಗಿರ್ಬೇಕಂತ ಮೊದಲೇ ಗೋಳಗುಮ್ಮಟ ನೋಡಿರಿ. ಆಮೇಲೆ ಇವೆಲ್ಲ ಹಾಳು ಗೋಡೆಗಳು ನೋಡುವಂತ ಇರಲಿ. ಗುರುಸೇವೆ ಶ್ರೀ ಗುರು. ಅದಕ್ಕೆ ಇನ್ನೊಂದು ಮಾತು ಹೇಳಿದ್ರು, ಇವ್ರನ್ನೇ ಯಾಕೆ ಹಿಡ್ದೀವಿ ಅಂತ. ನೀವು ರೈತರ ಅದಿರಿ, ನಿಮಗೆರಡು ಎತ್ತುಗಳು ಬೇಕಾಗ್ಯವಂದ್ರೆ ನೀವು ತರ್ಲಕ್ಕೆ ಹೋಗ್ತೀರಿ ಬಜಾರ್ಕ್ಕೆ. ಬಜಾರ್ದಲ್ಲಿ ಎತ್ತ ಲೈಕ್ ಮಾಡ್ತಿರೋ ಅಥವಾ ಹೂಡ್ಯಾಡಿ ಹೊಡೆದು ನೋಡ್ತಿರೋ? ಗಾಡಿ ಹೂಡಿ ಗೆಳೆ ಹೂಡಿ ಒಂದೆರಡು ದಿನ ನೋಡಿ ಆಮೇಲೆ ಅವು ಖಾತ್ರಿ ಮಾಡ್ಕೊತಿರಿಲ್ಲ. ಹಂಗೆ ಇವು ಖಾತ್ರಿ ಓಡಾಡಿದ ಎಲ್ಲಿ ಬೇಕಲ್ಲಿ ಕಾಟಕ್ಕೆ ಮರಗಿದ ದನ ಇದ್ದಂಗೆ. ಮೇವು ಹಾಕಿದ್ರೆ ಅಷ್ಟೇ, ಹತ್ತಿ ಕಾಳು ಇಟ್ಟರೆ, ಹಿಂಡಿ ಇಟ್ಟರೆ ಅಷ್ಟೇ, ಇಡು ಸುಮ್ಮನೆ ಬಿಟ್ಟು ಹೊಡೆದ್ರೆ ಮೇಯ್ದು ಬಂದು ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ಸಂಸಾರದೊಳಗಿದ್ದವ್ರು ಹಂಗಿರ್ತಾರೆ. ಇನ್ನು ಅದನ್ನೇ ಮೂಲ ಉದ್ಯೋಗ ಮಾಡ್ಕೊಂಡು ಒಂದು ಮಠ ಮಾಡ್ಕೊಂಡು ಒಂದು ರೂಮ್ನಾಗ ಐಸಿ ರೂಮ್ನಾಗಿದ್ದು ಕಾರ್ನಾಗೆ ಬಂದೇವಂದ್ರೆ ಅವು ಬಜಾರದನ್ನ ಎತ್ತಿರ್ತಾವಲ್ಲ, ಅದ್ರಕ್ಕೂ ಇನ್ನೊಂದೆರಡು ಇರ್ತಾವ್ರಿ. ಎಲ್ಲರೂ ಮನ್ಯಾಗ ಮನೆ ನಮಸಿ ಮ್ಯಾಲೆ ಇಟ್ಟಿರ್ತೀವಿ, ಅವು ಕಾಲು ಕೆದರಂಗಿಲ್ಲ, ಡರಿ ಒಗೆಯಂಗಿಲ್ಲ, ನೀರು ಕುಡಿಯಂಗಿಲ್ಲ, ಸಗಣಿ ಹಾಕಂಗಿಲ್ಲ, ಸುಮ್ಮನೆ ಪೂಜೆಕ್ಕಷ್ಟು ಬೇಕಂತ ಹಂಗೂ ಇರ್ತಾವ. ಇವು ಹಂಗಿಲ್ಲ, ಇವು ಜವಾರಿ ದನ ಇದ್ದಂಗೆ. ಇನ್ನು ಇಂಥವ್ರನ್ನೇ ಕರೆಸಿವಂದ್ರೆ ಅವ್ರು ಕರೆಸಿಲ್ಲ, ಸ್ವಂತ ನಾವು ಬಂದೀವಿ. ಯಾಕೆ ಬಂದೀವಿ ಅಂದ್ರೆ ಶಿವಪುತ್ರ ಸ್ವಾಮಿಗಳ ಹೆಸರು ಹೇಳಿದ್ರೆ ಶಾಸ್ತ್ರ ನಡೀತದೆ. ಒಂದಾನೊಂದು ಕಾಲಕ್ಕೆ ಎಲ್ಲಿ ಶಾಸ್ತ್ರ ಪಕ್ಕಾ ಶಾಸ್ತ್ರ ನಡೀತಿತ್ತಂದ್ರೆ ಶಿವಪುತ್ರ ಸ್ವಾಮಿಗಳು ಇದ್ದಲ್ಲಿ ಮಾತ್ರ ನಡೀತಿತ್ತು. ಉಡುತೋಲಿ ಏನೇನೋ ನಡೀತಿದ್ವು. ಇದೊಂದು ಇತ್ತು. ಯಾಕ? ಶಾಸ್ತ್ರವನ್ನು ಬಿಟ್ಟು ಮತ್ತೊಂದು ಏನೋ ಹೇಳ್ತಿದ್ದಲ್ಲ ಅವರು, ಅದಕ್ಕೆ ನಡೀತಿತ್ತು ಶಾಸ್ತ್ರನೇ. ನಿರಾಭಾರಿ ಸದ್ಗುರು ಅಂತ ವರ್ಣನೆ ಮಾಡ್ತಲ್ರಿ ಭಾಳ ಮಂದಿಗೆ. ಎಂಥ ನಿರಾಭಾರಿ? ಸುಮಾರು 1970 ಅಚಾಕ, ಈಗೊಂದು 50-60 ವರ್ಷಗಳ ಹಿಂದೆ ಏಬ್ರಟ್ಟಿ ಅಲ್ಲನಗೌಡರು ಒಂದು ಅಂಬಾಸಿಡರ್ ಕಾರ್ ತಂದು ಮಾರಿ ಮುಂದೆ ನಿಂದ್ರಿಸಿದ್ರು. ಇದು ಬ್ಯಾಡ್ರಿ, ನನಗೆ ಬೇಕಂದಾಗ ನನ್ನ ಹರಕತ್ತಾಗಿತ್ತಂದ್ರೆ ಬಂದು ಕರ್ಕೊಂಡು ಹೋಗಿ, ನೀನು ಇದನ್ನ ತೊಗೊಂಡು ನಾ ಏನು ಮಾಡಲಿ ಅಂದವ್ರು. ಎಂಥ ನಿರಾಭಾರಿ! ಅಂಥ ಗುರುವಿನ ತೇರ ಇವತ್ತು ಎಳಿದು ಎಲ್ಲಿಯಾದರೂ ಈ ಇಡೀ ಕರ್ನಾಟಕ ತುಂಬ ಇದ್ರೆ ಅದು ಮಿಟ್ಟಿ ಮಲ್ಕಾಪುರದಾಗ. ಅದಕ್ಕೆ ನಾವು ಬರ್ತೀವಿ. ಹುಬ್ಬಳ್ಳಿಗೆ ಬಸ್ ಇದ್ದಿದ್ದಿಲ್ಲ ನಮ್ಗೆ ಹೋಲಕ್ಕೆ, ಅದಾವು ಅಲ್ಲಿ ತೇರ, ಅಪ್ಪನ ತೇರ. ನಾವ್ಯಾಕೆ ಅವನ ಮಕ್ಕಳು, ಅವನ ತೇರ ಎಳಿ ಸಲುವಾಗಿ ಇಲ್ಲಿಗೆ ಬರ್ತೀವಿ. ಅವ್ರು ಕರೆದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಇನ್ನು ಅವರೇ ತೇರ ಎಳೆದ್ರಿಗೆ ಬಿಟ್ಟಿವಿ ಅಂತ ನಾವು ಬಿಡುತ್ತೀವಿ ಅನ್ ಮಾಡ್ತೀವಿ ಗೊತ್ತಿಲ್ಲ. ಆ ತೇರ ಎಳಿತಾನ ನಮ್ಮ ಜೀವ. ಈ ತೇರ ಸರ್ಪುರುಷನ್ ಬರೀತಾರೆ,
ತೇರು ಸಾಗಿತಮ್ಮ ನೋಡಿರಿ. ಹಂಗೆ ಈ ತೇರು ಸಾಗಿತ್ತು ಅಂದ್ರೆ ಈ ತೇರಿಗೆ ನಾವು ಬಿಡ್ಬೋದು. ಹಿಂಗೊಂದು ಗುರು ಪರಂಪರೆಯ ಒಂದು ರಕ್ತ ಸಂಬಂಧ ನಮ್ಮದು. ಹಂಗ ಬರ್ತೀವಿ. ಬಂದ್ರು ಕೂಡ ಇಲ್ಲಿ ಒಂದಿಷ್ಟು ಗುರು ಶಿವ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ. ಸುದೆ ಅಂದ್ರೆ ಅಮೃತ ಅಂತ ಈಗ ಗೋಳುಗುಮಟ್ ನೋಡಿದಂಗೆ ಆಗ್ಯದ. ಸುದೆ ಅಂದ್ರೆ ಅಮೃತ ಅಂತ ಹೇಳ್ಯಾರ. ಅಮೃತ ಅಂದ್ರೆ ಒಂದು ಕುಡಿಯುವಂಥದ್ದು, ಒಂದು ದ್ರವ ಪಾನೀಯ, ಒಂದು ರಸಾಯನ. ಅನೇಕ ವಿಧದಲ್ಲಿ ಅದನ್ನ ಬೇರೆ ಬೇರೆ ಒಂದೊಂದು ಜಾಗದಾಗ ಹೆಸರು ಬದಲಿ ಆಗ್ತದ್ರಿ. ಅದಕ್ಕೆ ಅದು ಹಣ್ಣಿನಿಂದ ತಯಾರು ಮಾಡ್ತಾರ, ಹೂವಿನಿಂದ ತಯಾರು ಮಾಡ್ತಾರ. ಅದು ಮುಂದೆ ಹೋಗಿ ವೈನ್ಸ್ ಅಂತ ಆಗಿ ಬರ್ತದ. ಈಗಿನ ಕಾಲದಾಗ ಒಂದು ಕಾಲಕ್ಕೆ ಅದು ವೈನ್ಸೇ, ಅದು ದೇವತೆಗಳು ಕುಡಿದಂಥ ಮಧುಪಾನ. ದೇವ ಪುರಾಣ ಕೇಳ್ತಾರೆ, ಪಾನ ಮಾಡು ಮರುಪದ ಮಧುಪರಾಂಬೆ ಅಂತ ತಿಳ್ಕೊಂಡು ಹೇಳ್ತಾರೆ ದೇವತೆಗಳು. ಹೇ ದೇವಿ, ನೀ ಮಧುವನ್ನು ಪಾನ ಮಾಡು ಅಂದ ಮಾತ್ರ ಆ ರಕ್ಕಸನ ಹೊಡ್ಲಿಕ್ಕೆ ಸಾಧ್ಯದ ಅಂತ ತಿಳ್ಕೊಂಡು ಗಡಿಗಟ್ಟಲೆ ಹೆಂಡ ಇಟ್ಟು ಕುಡಿದು ನಾವು ಈ ಏರಿಯಾದಾಗ ದೇವ ಪುರಾಣಕ್ಕೆ ಬರ್ತಿದ್ದೆ ಮೊದಲ. ಈಗೀಗ ಬಿಟ್ಟೇನೆ, ಇಲ್ಲಿ ಶಿರ್ವಾರ್ತನ ಬರ್ತಿದ್ದೆ. ಹಂಗ ಮಧು ಅಂದ್ರೆ ಯಾವ್ದಕ್ಕಾಗಲ್ಲ, ಒಟ್ಟಾರಲ್ಲಿ ಸುಧೆ ಅಂದ್ರೆ ಅಮೃತ. ಅಂದ್ರೆ ಅಮೃತದ ಅರ್ಥ ಬಹಳ ಸುಂದರವಾಗಿ ಹೇಳಿದ್ರಿ ಇಲ್ಲಿವರೆಗೆ. ಅಮೃತ ಅಂದ್ರೆ ಸಾಯಲಾರದೆ ಇರುವುದು, ಸಾವನ್ನ ಗೆದೆಯುವುದು, ಸಾವಿಲ್ಲದಂತೆ ಮಾಡುವುದು. ಯದೃಷ್ಟಂ ತನ್ನಷ್ಟಂ ಜಾತಸ್ಯ ಮರಣಂ ಧ್ರುವಂ. ಯಾವದ ಹುಟ್ಟ್ಯದ ಅದಕ್ಕೆ ಸಾವು ನಿಶ್ಚಯ ಅಂತ ಇದು ಗೀತಾವಾಕ್ಯದ ವೇದವಾಕ್ಯನೂ ಕೂಡ ಐತಿ. ಯಾವದ ಹುಟ್ಟ್ಯದ ಅದಕ್ಕೆ ಸಾವದ ಅಂದಮೇಲೆ ಇದನ್ನ ಸಾವಿಲ್ಲದಂಗೆ ಹೆಂಗ ಮಾಡ್ತೀರಿ, ಅದು ಕೂಡ ವೇದನೆ ಹೇಳ್ತದ. ಹುಟ್ಟಿದ್ದಕ್ಕೆ ಸಾಯಲಾರ್ದಂಗ ಇರ್ಲಾಕ್ ಮಾಡ್ಲಾಕ ಇನ್ನೂ ಹುಟ್ಟಿಲ್ಲ ಬ್ರಹ್ಮ. ಯಾವುದು ಹುಟ್ಟ್ಯದ ಅದು ಸಾಯ್ತದ. ಎಲ್ಲಿ ತೆಗಿತಾರೆ ಇದ್ರ ಮುಳ್ಳ? ಮುಳ್ಳಿಲಿಂದಲೇ ಮುಳ್ಳು ತೆಗಿಬೇಕಂತಲ್ಲ. ನೀ ಹುಟ್ಟೇ ಇಲ್ಲ ಕೋಡಿ ಅಂತ ಹೇಳ್ತಾರೆ ಇಷ್ಟೇ. ನೀ ಹುಟ್ಟಿದ್ದೇ ಭ್ರಮೆ, ನಾ ಹುಟ್ಟಿನಂತ ಅಂದಿದಿ. ನಾ ಹುಟ್ಟೇ ಇಲ್ಲ ಅಂದ್ರೆ ಸಾವ್ಯಾರಿಗ್ರಿ? ಯಾರಿಗ್ರಿ ಸಾವ್? ಇಷ್ಟು ಮಜಾ ಆದ್ರಿ ಇದು. ಅದಕ್ಕೆ ಇದನ್ನ ಯಾರ ಹೇಳಿದ್ರೆ ನಾವು ಹೋ ಅನ್ನಂಗಿಲ್ಲ. ಸದ್ಗುರುನಾಥ ಹೇಳಿದ್ರೆ ಮಾತ್ರ ಅದು ಫಲ ಕೊಡ್ತದೆ. ಮದುವೆ ಆದರೆ ಮಕ್ಕಳಾಗ್ತಾವಂತಲ್ಲ, ಆದರೂ ಕೂಡ ಮದುವೆ ಆಗದೆ ಇದ್ದರೂ ಮಕ್ಕಳಾದರೂ ಕೂಡ ನಮ್ಮ ಆಸ್ತಿಗೆ ಬಾಧ್ಯಸ್ಥರಾಗುವುದಿಲ್ಲ. ಅದರ ಸಲುವಾಗಿ ಮದುವೆ ಆಗಬೇಕು ನಮ್ಮ ಸಂಪ್ರದಾಯ. ಹಂಗೆ ಅದೇ ವಾಕ್ಯವನ್ನೇ ಸದ್ಗುರುನಾಥನ್ ನಮ್ಮ ಕಿವಿಯಾಗಿ ಹೇಳಿದಂದ್ರೆ ಅದು ಫಲ ಕೊಡ್ತದೆ, ಇಲ್ಲಾಂದ್ರೆ ನಿಷ್ಫಲ ಆಗ್ತದೆ. ಬಿತ್ತಿದ ಬೀಜ ಎಲ್ಲ ಬೆಳೆಯಂಗಿಲ್ಲ, ಎಷ್ಟು ಹುಷಿ ಆಗ್ತಾವ. ಹಂಗೆ ಸಂಸ್ಕರಣ ಮಾಡಿ ಬಿತ್ತಿದ ಬೀಜ ಹೆಂಗೆ ನಾಡ್ತದೋ ಹಂಗೆ ಸದ್ಗುರುವಿನ ಮುಖಾಂತರ ಬಂತಂದ್ರೆ ಸಂಸ್ಕಾರ ಆಗಿ ಬಂದಿರ್ತದ ಆ ಬೀಜ. ಇಂಥ ಪರಿಸ್ಥಿತಿಯೊಳಗೆ ಸದ್ಗುರುನಾಥ ಹೇಳ್ತಾನ, ಇದು ಹುಟ್ಟದ, ಇದು ಒಂದಿನ ಸಾಯ್ತದ, ಇದಕ್ಕೆ ಅನಿವಾರ್ಯ ಇದು. ಆದರೆ ನೀನು ಸಾಯಲಾರ್ದಂಗಿರ್ಬೇಕಾದ್ರ ಸಾಯಲಾರ್ದೊಂದು ವಸ್ತು ಇದ್ರೊಳಗೆ ಅದ ರೀ, ಅದನ್ನು ಗುರುತು ಮಾಡೋದು ಗುರುವಿನ ಕೆಲಸ. ಸುಮ್ಮನೆ ಉದಾಹರಣೆ ಹೇಳ್ತೀನಿ. ದೊಡ್ಡ ಶ್ರೀಮಂತನ ಮನೆಯೊಳಗೆ ಒಬ್ಬ ದುಡಿಯಕ್ಕೆ ಬಂದ. ಆ ಶ್ರೀಮಂತ ಎಷ್ಟು ಮಂದಿನ ದುಡಿಸ್ಕೊಂಡ್ರು ಅವರಿಗೆ ಪಗಾರ ಕೊಟ್ಟಿದ್ದಿಲ್ಲ, ಪೇಮೆಂಟ್ ಕೊಟ್ಟಿದ್ದಿಲ್ಲ, ಹಂಗೆ ಕಳಿಸಿದ್ದ. ಯಾಕೆ ಕಳಿಸ್ತಿದ್ದ? ಅವ್ರು ಯಾಕೆ ಹೋಗ್ತಿದ್ರು? ಮನಸ್ಸಿಗೆ ನಾಟುವಂಗ ಬೈತಿದ್ದ. ಅವನ ಮನಸ್ಸಿಗೆ ಪೆಟ್ಟು ಹತ್ತಿ ನಾ ಬಿಟ್ಟು ಹೋಗಿ ಬಿಡ್ಬೇಕು, ಇವು ಪಗಾರ ಕೊಡೋದು ಬೇಕಾಗಿಲ್ಲ, ನಾ ಸಾಕಂತ ಹೋಗ್ಬೇಕು. ಅವ ಹಂಗೆ ಕೆಟ್ಟ 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 ಬೇಗಳಂತ ಇರ್ತಾವ್ರಿ. ಚಲೋ ಬೇಗಳಂತ ಇರ್ತಾವನ್ರಿ. ಬೇಗಳಂದ್ರೆ ಸುಮಾರ, ಕೆಟ್ಟ ಬೇಗಳ ಸುಮಾರು ಬೇಗಳ ಅಂತ ಇರಂಗೆ ಇಲ್ಲ. ಬೇಗಳಂತ ಸುಮಾರ. ಕೆಲವೊಬ್ರು ಹಚ್ಕೋತಾರ, ಕೆಲವೊಬ್ರು ಹಿಂಗೆ ಜಾಡಿಸಿ ಬಿಡ್ತಾರೆ. ಹಂಗೆ ಹಚ್ಕೊಳ್ಳುವಂಗೆ ಬೇಯ್ದು ಕಳಿಸಿ ಬಿಡ್ತಿದ್ದ. ಬಂದವ ಇಂಥವ್ರು ಒಬ್ರಿಗೆ ಬೆಟ್ಟದ, ನಾನು ದುಡಿಯಾಕಿರ್ತೀನಿ ರೀ ಸಾವುಕಾರ ಮನ್ಯಾಗ. ಯಾವ್ರವ? ಆ ಕಡೆ ನಂದು ಬಿಜಾಪುರ. ಅವ ಇಲ್ಲಿ ಎಷ್ಟು ಮಂದಿ ದುಡಿಸ್ಕೊಂಡವನು, ಯಾರಿಗೆ ಪಗಾರ ಕೊಟ್ಟಿಲ್ಲ, ನೀವು ಸುಮ್ಮನೆ ಹೋಗಿಬಿಡು ಅಂದರು. ಪಗಾರ ವಸೂಲು ಮಾಡೋದು ನನ್ನ ಕಡೆ ಜವಾಬ್ದಾರಿ ಇಲ್ಲ, ಸುಮ್ಮನೆ ಮುಗಿಸಿ ಇಡ್ರಿ ನೀವು ಇಂತಿಷ್ಟಕ್ಕಂತ. 1 ವರ್ಷ ದುಡಿಬೇಕು, ಯುಗಾದಿಯಿಂದ ಮತ್ತು ಬರುವ ಯುಗಾದಿ ತನ ಒಂದು 10,000 ರೂಪಾಯಿ ಅಥವಾ ಅವತ್ತಿನ ರೇಟ್ ಏನು ಇತ್ತು ಮುಗಿಸಿ ಕಳಿಸಿ. ಪ್ರಾರಂಭದೊಳಗೆ ಚಾಲು ಆಗದೆ ಪ್ರೀತಿಯಿಂದ ಕರಿತಿದ್ದ ಮಾಲಕ, ಅವನ ಕೆಲಸ ಹಚ್ತಿದ್ದ, ಎಲ್ಲ ಮಾಡ್ತಿದ್ದ. ಒಂದು 2-3 ತಿಂಗಳಾಯ್ತು. ಸಣ್ಣಗೆ ಅವ ಕೇಳಿದ, ಯಾವ ಊರು? ಅವ ಹೆಂಗ್ರಿ? ಬಿಜಾಪುರ. ಹೆಸರೇನು? ಹೇಳ್ದೆ XYZ.
ಶಂಕರಪ್ಪ. ತಂದೆ ಹೆಸರು ಹೇಳ್ದ, ಅದನ್ನು ಹೇಳ್ದೆ. ತಾಯಿ ಹೆಸರು ಕೇಳ್ದೆ, ಹೇಳಿದೆ. ಜಾತಿ ಕೇಳ್ದ, ಹೇಳ್ದ. ವಯಸ್ಸು ಕೇಳ್ದ, ಹೇಳ. ನಡೀತೆ ದುಡಿ. ಒಂದು 3 ತಿಂಗಳು 4 ತಿಂಗಳಾಗೋಣ ಸಣ್ಣಾಗಿ ಹೆಸರು ಬೇಯಲಾಕತ್ತದೆ, ಬರೋ ಶಂಕರ ಬರೋ ಶಂಕರ. ಯಾಕೆ ಇಷ್ಟು ದಿನ ಬೈತಿದ್ದಿಲ್ಲ? ಇದೇ ಇರ್ಬೇಕು ಇವನು ಸೂತ್ರ. ಆಯ್ತು, ಅಲ್ಲಿಂದ ಅವ್ರ ಅಪ್ಪನ ಹೆಸರು ಹಿಡಿದು ಎಂಥವನ ಮಗ ಅಂತ ಬೈದು, ಜಾತಿ ಹಚ್ಚಿ ಬೈದು, ಹಿಂಗೆಲ್ಲ ಬೈದು 1 ವರ್ಷ ಸಂಪೂರ್ಣ ದುಡ್ದ. ಯುಗಾದಿ ಪಾಡ್ಯ ದಿವಸ ಸಾವ್ಕಾರ ಪಗಾರ ಕೊಡ್ರಿ, ನಾ ಹೋಗ್ತೀನಿ ಅಂದ. ಕುಂದ್ರಿಲ್ಲ. ನಿನಗೇನಾರೇ ಮಾನ ಮರ್ಯಾದೆ ಐತೇನಂತ ಕೇಳ್ದ. ಯಾಕ್ರಿ ಅಂದ. ಇಷ್ಟು ಬೈದಿನಿಲ್ಲ, 6 ತಿಂಗಳು ಬೈದೀನಿ ಟೈಮ್ ಹಚ್ಚಿ, ನಿನಗೊಂದು ಬೇಗಡನೂ ಪೆಟ್ಟಾಗಿಲ್ಲ ಏನೋ ಅಂದ. ಅವಸು ಸುಳ್ಳು ಹೇಳೇನ್ರಿ ಅಂದ. ಅವ ಹೆಸರನ್ನು ಸುಳ್ಳು ಹೇಳ್ಯಾನ, ಅವನ ಹೆಸರೇ ಅಲ್ಲದು. ಏನೋ ಇತ್ತು ಏನೋ ಹೇಳ್ಯಾನ, ತಂದೆ ಹೆಸರು ಸುಳ್ಳು ಹೇಳ್ಯಾನ, ಜಾತಿ ಸುಳ್ಳು ಹೇಳ್ಯಾನ. ಯಾಕೆ ಹತ್ತದ ಅವಾಗ ಬ್ಯಾನ್? ಸುಮ್ಮನೆ ಕೊಡ್ರಿ ಪಗಾರ ಅಂತ. ಹಿಂಗೆ ನಮಗಿಟ್ಟ ಹೆಸರು, ನಮ್ಮ ಜಾತಿ, ನಮ್ಮ ಕುಲ, ಇದು ಏನೈತಲ್ರಿ, ಇದು ಖರೆ ಏನ್ರಿ? ಇದನ್ನ ವಿಚಾರ ಮಾಡೋದು ಸದ್ಗುರುವಿನ ಕೆಲಸ. ಅದಕ್ಕೆ ಹೇಳ್ತಾನವ, ನೀ ಹುಟ್ಟವನೂ ಅಲ್ಲ, ಸಾಯವನೂ ಅಲ್ಲ, ಇದಕ್ಕೇನಾದ್ರೂ ತೊಂದರೆಗಳಾದ್ರೆ ನೀನು ಬಿಟ್ಟೇ ಆಗತ್ತಾವ. ಅದಕ್ಕೆ ಇಂಥ ಒಂದು ಮಾತು ಎಲ್ಲಿ ಬರ್ತಾವಂದ್ರೆ ಸದ್ಗುರುವಿನ ಮುಖಾಂತರ ಬರ್ತಾವ. ಅದಕ್ಕೆ ಇದಕ್ಕಿಂತಲೂ ಹೆಚ್ಚಿನ ಸುಧೆ ಮತ್ತೊಂದು ಐತಿ ಏನು ಅಂತ ಕೇಳಿದ್ರೆ, ಇಲ್ಲ ಜಗತ್ತಿನಾಗ ಅದಾವ. ತಾತ್ಪೂರ್ತಿಕ ಆನಂದ ಕೊಡುವಂಥ ಅಮೃತಗಳು ಅದಾವ, ಒಂದು ಕ್ಷಣಕಾಲ ಆನಂದ ಕೊಡುವುದಾವ. ಇವಾಗ ಅದಾವಲ್ಲ ಚಾಯ್ಸ್ ಅಂತ ಬರ್ತಾವ, ನಾವು ಕುಡಿಯಲ್ಲ. ಅವೆಲ್ಲ ಅಮೃತನೇ ಅವು. ಭಯಂಕರ ದುಃಖ ಆಗ್ಯದ್ರಿ, ಭಯಂಕರ ಮಾನಸಿಕ ಆಗಿ ನಾ ಈಗ ಗಂಟು ಬಿದ್ದೀನಿ ಅಂತ ಹೇಳ್ತಾನೋ. ಮಾನಸಿಕ ಹೋಗ್ತಾರೆ ಅದಕ್ಕೆ. ಹಿಂಗಾದ್ರೆ ದವಾಖಾನಾಗ ಅದನ್ನೇ ಇಡಂಗಿದ್ರು ಹೋಗಾಗಿಲ್ಲ. ಕ್ಷಣಕಾಲ ಮರೆಸಿ ಬಿಡ್ತಾವ, ದುಃಖವನ್ನ ಮರೆಸ್ತಾವ. ಆಂಟಿಬಯೋಟಿಕ್ ಗುಳಿಗಿರ್ತಾವಲ್ಲ, ಒಂದು ತಗೊಂಡ್ಬಿಟ್ರೆ ಬಾಧೆ ಕಡಿಮೆ ಆಗುತ್ತದ, ಆದ್ರೆ ಸಂಪೂರ್ಣ ಹೋಗಂಗಿಲ್ಲ. ಇದ್ರೂ ಗೊತ್ತಲ್ಲಾರ್ದಂಗೆ ವ್ಯವಸ್ಥೆ ಮಾಡ್ತಾವ. ಇದು ಹಂಗಿಲ್ಲ, ಸಮೂಲಾಗ್ರ ತೆಗೆದಾಗ್ತದೆ. ಇದಕ್ಕೇನೂ ಸಂಬಂಧ ಅಲ್ಲ. ಇದರೊಳಗಿರುವಂಥ ಆತ್ಮ ಐತಲ್ಲ, ನೀ ಹುಟ್ಟಿದಾಗನೂ ಇತ್ತು, ಹುಟ್ಟಿದಕ್ಕಿಂತಲೂ ಮೊದಲು ಇತ್ತು, ಈಗನೂ ಅದ, ನೀ ಬಿದ್ದ ನಂತರವೂ ಅದು ಇರುತ್ತದೆ. ಇದು ಮೊದಲು ಈಗೊಂದು 25 ವರ್ಷಗಳ ಹಿಂದೆ ಇದು ಮಠ ಇದ್ದಿದ್ದಿಲ್ಲ ಅಲ್ರಿ, ಒಂದು ಹೊಲ. ಅವಾಗ ಬಂದು ಇವರು ಅಜ್ಜೋರು ಬಂದು ಇದಕ್ಕೊಂದು ಫೌಂಡೇಶನ್ ಹಾಕಿ ಮಠ ಮಾಡಿದರು. ಒಂದು ಸುಮಾರು 1000 ಮಂದಿ ಕುಂದ್ರಂಗ ಆಗ್ಯದ್ರಿ. ಬಿಲ್ಡಿಂಗ್ ಅಂದ್ರಿ. ಬಿಲ್ಡಿಂಗ್ನಾಗ ಒಳಗೆ ಏನದ್ರಿ? ಬೈಲ ಮೊದಲು ಇತ್ತ. ಇದು ಗಾಡಿ ಬಿತ್ತಂತ ತಿಳ್ಕೊರಿ, ಒಂದಿನ ಬೀಳ್ತದೆ, ಬಿದ್ದಾಗ ಇರ್ತದೆ. ಗಾಡಿ ಕಟ್ಟದಾಗ ಬಂದು ಒಳಗೆ ಹೋಗ್ಕೊಂಡಿಲ್ಲ, ಬಿದ್ದ ಕೂಡಲೇ ಹೊರಗೆ ಹೋಗಂಗಿಲ್ಲ. ಯಥಾ ಪ್ರಕಾರ ಹೆಂಗಿರ್ತದ ಹಂಗೆ ನಮ್ಮೊಳಗ ಇರುವಂಥ ನಾನು ಅನ್ನುವ ವಸ್ತು ಯಾವಾಗಲೂ ಇರ್ತದೆ. ಇದಕ್ಕೆ ಜೀವದ ಸಂಬಂಧ ಆಯ್ತಿಲ್ಲ, ಸುಖ ದುಃಖಗಳು ಶುರುವಾಗ್ತವೆ. ಜೀವದ ಸಂಬಂಧ ಐತಂದ್ರೆ ಅದಕ್ಕೆ ನನಗೆ ಸಂಬಂಧ ಆಗಬೇಕ್ರಿ. ಯಾರ್ದಾದ್ರು ಮಗು ಸತ್ತಿರ್ತದೆ, ನಾವು ಒಳಂಗಿಲ್ಲ, ಅಲ್ಲಿ ಹೇಳ್ತಿರ್ತಾರೆ. ಯಾಕೆ? ಸಂಬಂಧ ಅದ. ಅದೇ ಕೂಸ ಅದೇ ವಯಸ್ಸಿಂದು ನಮ್ಮ ಮನ್ಯಾಗ ಸತ್ರ ಅವ್ರು ಅಳಂಗಿಲ್ಲ, ನಾವು ಅಳತ್ತೀವಿ. ಯಾಕೆ? ಸಂಬಂಧ. ಈ ಸಂಬಂಧಗಳನ್ನು ಬಿಡಿಸೋ ಕೆಲಸನೇ ಸದ್ಗುರುನಾಥನ್. ಅದಕ್ಕೆ ಇಂಥ ಅಮೃತ ಮತ್ತೊಂದು ಇಲ್ಲ. ಇದು ಹುಟ್ಟ್ಯದ, ಸಾಯಲೇಬೇಕು. ಇನ್ನೊಮ್ಮೆ ಹುಟ್ಟಲಾರ್ದಂಗೆ ಮಾಡ್ಲಿಕ್ಕೆ ಸಾಧ್ಯತೆ ಐತಿ. ಹುಟ್ಟಿದ್ದನ್ನು ಸಾಯಲಾರದೆ ಇರುವಂಗೆ ಮಾಡೋದು ಇಲ್ಲ. ಇನ್ನೊಮ್ಮೆ ಹುಟ್ಲಾಕ್ ಬರ್ಲಾರ್ದಂಗೆ ಮಾಡ್ತೈತಿ. ಏನು ಹೆಂಗ್ರಿ? ಅದೇ ಮುಕ್ತಿಯ ಪಥ ಅಂತ. ಹುಟ್ಟವನೂ ಅಲ್ಲ, ಸಾಯವನೂ ಅಲ್ಲ. ಇದು ಹುಟ್ಟುತ್ತದೆ, ಸಾಯ್ತದೆ. ಇದ್ರ ಬಗ್ಗೆ ನೀ ತಲೆ ಕೆಡಿಸ್ಕೋಬೇಡ. ಇದರಾಗ ಬಂದು ಹೋಗೋದು ಜೀವಾತ್ಮ, ನೀ ಅಲ್ಲ. ನೀ ಯಾವಾಗಲೂ ಇರವನೇ. ಅಜರಾ ಮರ, ಜರ ಮರ, ಜರ ಎಲ್ಲ ಮರಣಗಳೆಲ್ಲ, ಯಾವಾಗಲೂ ಇರವನೇನು. ಇಂಥದ್ದೊಂದು ತತ್ವವನ್ನು ತಿಳಿಸೋದು ಶ್ರೀ ಗುರು ವಚನ. ಇದನ್ನ ನಿಜಗುಣ ಶಿವಯೋಗಿಗಳು ತಮ್ಮ ಕೈವಲ್ಯ ಪದ್ಧತಿಯಲ್ಲಿ ನೀತಿ ಕ್ರಿಯಾಚರಿಸಿದಾಗ ಬರೆದ್ರು. ಶ್ರೀ ಗುರು ವಚನದಿಂದ ಅದಕ್ಕೆ ಸುದೆಯುಂಟೆ. ಇದ್ರ ಮುಂದೆ ಮತ್ತೊಂದು ಬರ್ದಾರೆ, ರಾಗದಿಂ ಬೇರಿನ್ನು ಭವಬೀಜ ಮುಂಟೆ. ಭವ ಬೀಜ, ಇನ್ನೊಮ್ಮೆ ಹುಟ್ಟೋದು. ಭವಕ್ಕೆ ಬೀಜ ಯಾವ್ದಂದ್ರೆ ರಾಗ. ರಾಗ ಅಂದ್ರೆ ಪದ ಹಾಡು ಮುಂದೆ ಮಾಡೋ ರಾಗ ಅಲ್ರಿ, ಅವು ಸುಮಾರು ಕಂಡಾಬಿಟ್ಟು ರಾಗದವು ಅವು ಅಲ್ರಿ.
ಅಲ್ಲಿ ಒಂದು ಪದ ಹುಟ್ಟಬೇಕಾದ್ರೆ ಅವರಿಗೆ ರಾಗ ಬೇಕು, ರಾಗ ಇಲ್ಲದೆ ಪದ ಆಡಂಗಿಲ್ಲ ಅವರು. ಇಲ್ಲಿ ಕೂಡ ರಾಗ ಅಂದ್ರೆ ಪ್ರೀತಿ. ಅದ್ರ ಮೇಲ್ರಿ ವಿಷಯಾದಿಗಳ ಮೇಲೆ ಪ್ರೀತಿ ಮಾಡಿದರೆ ರಾಗ ಅಂದ್ರೆ ಕಾಮಕ್ಕನೂ ಅರ್ಥ ಕೊಡ್ತಾರೆ. ಆ ರಾಗ ಭವಕ್ಕ ಬೀಜ ಅಂತ. ಇನ್ನೊಂದು ಸಲ ನಾವು ಹುಟ್ಲಕ್ಕ ಕಾರಣ. ಬೀಜ ಅಂದ್ರೆ ಕಾರಣ. ಕಾರಣ ಯಾವುದು? ರಾಗ. ಇದರರ್ಥ ಏನು? ವಿರಾಗಿ ಆದ್ರೆ, ನಾವು ವಿರಕ್ತರಾದ್ರೆ ಅವತ್ತೇ ಮೋಕ್ಷ ಆಗ್ತದೆ. ಇಂಥದ್ದೊಂದನ್ನು ಕೊಡೋದು ಸದ್ಗುರುನಾಥ. ಸದ್ಗುರುನಾಥ ಬರೇ ನಿಮ್ ತಲೆ ಮೇಲೆ ಕೈ ಇಟ್ಟು ಹೇಳೋದಲ್ರಿ. ಬೈದರೂ ಕೂಡ ಅದು ಸುಧೆ, ಬಡಿದರೂ ಕೂಡ ಸುಧೆ, ಅದು ಅಮೃತನೇ. ನಮ್ಗೆ ಹೆಂಗ ಮಾಡಿದ್ರೆ ಇವ ಮುಕ್ತ ಆಗ್ತಾನಂತ ಅವನಿಗೆ ಗೊತ್ತದು. ಒಬ್ಬ ಗುರು ಶಿಷ್ಯನನ್ನ ಕರ್ಕೊಂಡು ಪ್ರಯಾಣ. ಅವಾಗೆಲ್ಲ ಈಗ ಕಾರ್ ಆಗ್ಯಾವ, ಮೊದಲಿದ್ದಿಲ್ಲ, ನಡಗಾಲೇ ಹೋಗೋದು. ಅವಂದೆಲ್ಲ ಹಸಿವಿ ಚೀಲ ಹೆಗಡಿಗೆ ಹಾಕೊಂಡು ಶಿಷ್ಯ ಮುಂದೆ ಗುರು ಹಿಂದೆ, ಬೇಡ ಗುರು ಮುಂದೆ ಶಿಷ್ಯ ಹಿಂದೆ ಹೋಗ್ತಿದ್ರು. ಮಾರ್ಗ ಮಧ್ಯದಲ್ಲಿ ಒಂದು ಕಡೆ ವಸ್ತಿ ಆಯ್ತು. ಒಂದು ದಿವಸ ಅರಣ್ಯ, ಅಲ್ಲೊಂದು ಹಳ್ಳ, ನೇರ ಮೇರು ನೋಡಿ ವಾಸ ಮಾಡಿದರು. ಸರೀಸೃಪಗಳ ಕಾಟ, ಹುಳ ಹುಟ್ಟಿ ಇರ್ತಾವೋ. ಮಳೆಗಾಲ ದಿನ ಅದ. ಸ್ವಲ್ಪ ಭಯಕ್ಕೆ ಕಾರಣ ಏನ್ರಿ? ಭಯ ಅಲ್ಲಕ್ಕೆ ಕಾರಣ. ಮನುಷ್ಯ ಒಬ್ಬನೇ ಇದ್ದಾಗ ಭಯ ಬರ್ಬೇಕಾಗಿತ್ತಂದ್ರ ಕಾರಣ ನಮ್ಮ ಹತ್ರ ಭಯಕ್ಕೆ ಕಾರಣವಾದ ವಸ್ತುಗಳು ಇದ್ದು ಅಂದ್ರೆ ಭಯ ಬರ್ತೈತಿ. ಮಕ್ಕಳು ಮರಿ ಇದ್ರೆ ಭಯ ಏನ್ರಿ ಆದಿತ್ತಂತ. ಬಲ್ಯಕ್ಕೊಂದಿಷ್ಟು ದುಡ್ಡಿದ್ರೆ, ಬಂಗಾರ ಇದ್ರೆ ಭಯ. ಯಾರು ಇರಂಗಿಲ್ಲ, ಈ ಮಂದಿಗೆ ಗೊತ್ತಿಲ್ಲ ಒಂಬಲ್ಲಿ ಆದನ್ನೋದು. ಆದ್ರೂ ಇವನಿಗೆ ಭಯ ಕಾಡ್ತದೆ. ಯಾವತ್ತ ಹಿಂಗೆ ಕಿಸೆ ಮುಟ್ಕೊತ್ ನೋಡ್ತಾನೆ. ಹಂಗ ಒಂದಿಷ್ಟು ಸಂಪತ್ತು ಮಾಡಿದ್ರೆ ಕಾಣ್ತದ. ಮಲ್ಕೊಂಡ. ಗುರು ಹೇಳ್ದ, 12 ಗಂಟೆವರೆಗೆ ನಾನು ಮಲಗುತ್ತೀನಿ, ನೀ ನನ್ನ ಕಾಯಿ ಉರಿ ಹಚ್ಚಿಕೊಂಡು ಬೆಳಕಿನ. ಆಮೇಲೆ ನಾ ಎದ್ದು ಕುಂದಿರ್ತೀನಿ, ನಿನ್ನ ಕಾಯ್ತೀನಿ, ನೀ ಮಲಗಾಕತ್ತಿ ಅಂತ ಕಂಡೀಷನ್ ಮಾಡ್ಕೊಂಡು ಗುರು ಮೊದಲು ಮುಕ್ಕೊಂಡ. ನಿದ್ದೆ ಹತ್ತಿತ್ತು. ಎಚ್ಚರ ಆಯ್ತು. 12 ಗಂಟೆಗೆ ಎಬ್ಬಿಸ್ತೇವೆ. ಯಪ್ಪ ನನ್ನ ಪಾಳೆ ಬಂತು, ಹೇಳದು. ಎದ್ದ. ಅಲ್ಲೊಂದು ಶಿಷ್ಯ ಮಲ್ಕೊಂಡ. ಮತ್ತು 12 ಗಂಟೆ ತನಕ ಕುಂತಾನೆ. ಸ್ವಲ್ಪ ತೂಕಡಿಗೆ ಬಂದಿತ್ತು, ನಿದ್ದೆ ಹತ್ತಿತ್ತು. ಅಲ್ಲೊಂದು ಹಾವು ಬಂತು, ಹೆಡಿ ಎತ್ಕೊಂಡು, ಸರ್ಪ. ಆ ಶಿಷ್ಯನ ಕಚ್ಚಲಕ್ಕ ಬಂತು. ಗುರು ತಡಿ, ಕಚ್ಚಬೇಡ ಅಂದ. ರಕ್ಷಣೆ ನಾನು ಮಾಡ್ಬೇಕು, ನಿನಗೆ ರಕ್ತನೇ ಬೇಕಂದ್ರೆ ನನ್ನ ರಕ್ತ ಕುಡಿ, ಅವನು ಮುಟ್ಬೇಡ, ನನ್ನ ಜವಾಬ್ದಾರಿ ಆದಂದ ಗುರುವಿನ ಕರ್ತವ್ಯ ಇದು. ಶಿಷ್ಯನನ್ನ ಸಾಯಲಾರ್ದಂಗೆ ಹಿಡಿದು ಅವನ ಜರಾಮರಣ ರೋಗವನ್ನ ಕಳೆಯುದು ಅಂದ. ಆವಾಗ ಆ ಹಾವು ಮಾತಾಡಿತ್ತು, ಗುರುವೇ ನಿನ್ನ ರಕ್ತದ ಅವಶ್ಯಕತೆ ನನಗಿಲ್ಲ. 7 ಜನ್ಮಗಳ ಪರ್ಯಂತರವಾಗಿ ಅವನು ಮನುಷ್ಯನಿದ್ದಾಗ ನಾನು ಸರ್ಪಾಗಿರ್ತೀನಿ, ನಾನು ಮನುಷ್ಯದಾಗ ಅವ ಸರ್ಪಾಗಿರ್ತಾನ. ಹಿಂದಿನ ಸಲ ನನ್ನ ರಕ್ತ ಕುಡಿದು ನನ್ನ ಪ್ರಾಣ ತಗೊಂಡನ, ನಾ ಹಾವಾಗಿ ಹುಟ್ಟೀನಿ. ಈಗ ಅವನ ರಕ್ತ ನಾ ಕುಡಿಬೇಕು. ಅವನ ರಕ್ತನೇ ಬೇಕಾದ್ರೆ ನೀನು ಕಡೆಕ ಕೊಯ್ದು ಕೊಡ್ತೀನಿ. ಅವನ ಪ್ರಾಣನೂ ಉಳಿದಿರ್ಬೇಕು, ನಿನ್ನ ರಕ್ತನೂ ಹೋಗಿರ್ಬೇಕು, ನಿಮ್ದಿಬ್ಬರು ವೈಷಮ್ಯ ಹೋಗಿಬಿಡ್ತೈತಿ. ಕೊಡ್ತೀನಿ ರಕ್ತ, ತಡಿ ಅಂತ ತಿಳ್ಕೊಂಡು ಶಿಷ್ಯನ ಎದಿ ಮೇಲೆ ಕುಂತು ಒಂದು ಚಾಕು ತಗೊಂಡು ಅವನು ಕುತ್ತಿಗೆ ಕೊಯ್ತಿದ್ದ. ಎಚ್ಚರ ಆಯ್ತು. ಗಂಟಲು ರಕ್ತನ ಕೇಳಿತ್ತದು. ಎಚ್ಚರ ಆಯ್ತು. ಶಿಷ್ಯನಿಗೆ ಮ್ಯಾಲ ಕುಂತಾಗ ಎಚ್ಚರ ಆಯ್ತು. ನೋಡ್ದ, ಕಣ್ಣು ತೆರೆದು. ಗುರು ಉರಿ ಬೆಳಕಿ ಕಾಣ್ತದ ಮುಖ, ಕೈಯಾಗ ಚಾಕು ಅದ, ಹಿಂಗ್ ಜಗ್ಗಿ ಹಿಡ್ದಾನ. ಶಿಷ್ಯ ಹರಿಯದವಿದ್ದ ಹಿಂಗೆ ಎತ್ತಿ ಒಗಿಬಹುದಾಗಿತ್ತು. ಕಣ್ಣು ಮುಚ್ಚಿ ಮಲ್ಕೊಂಡ. ಮುಂದಿನ ಕ್ರಿಯಾ ನಡೀತು. ಅದು ಹಾವು ಕುಡಿದು ಹೋಯ್ತು. ಮತ್ತೆ ನಿದ್ದೆ ಹತ್ತಿತ್ತು. ಬೆಳಗಾಗಿ ಎದ್ರು. ಮತ್ತೆ ಪ್ರಯಾಣ ನಡೀತು. 6 ತಿಂಗಳು ಪ್ರಯಾಣ ಮಾಡಿದರು. ಶಿಷ್ಯ ಕೇಳಲಿಲ್ಲ, ಯಪ್ಪ ರಾತ್ರಿ ಯಾಕ ನನ್ನ ಎದಿ ಮೇಲೆ ಕುಂತ ಕೈಯಾಗಿ ಚಾಕು ಹಿಡಿದಿದ್ದೆಲ್ಲ ಅಂತ ಕೇಳಲಿಲ್ಲ. ಗುರುವಿಗೆ ಒಳಗೆ ಕಟೀಲಕ್ಕತ್ತು. ಯಾವಾಗ ನಾನು ಜೀವ ತಗೋತಾನ ನೀವ ನೋಡ್ಯಾನ, ಕಣ್ಣು ತೆರೆದು ನನ್ನ ಕೈಯಾಗಿ ಚಾಕು ಇದ್ದದು ನೋಡ್ಯಾನ. ಆದರೂ ಗೌಪ್ಯದಾನ, ಹೇಳಕ್ ಬರಂಗಿಲ್ಲ, ಬಗಳು ನಾಯಿ ಕಚ್ಚಂಗಿಲ್ಲ. ಹೆಂಗ್ ಮಾಡ್ಬೇಕು? ಒಂದಿನ ಇವನೇ ಕೇಳ್ದ. ಒಂದ್ ದಿವಸ ರಾತ್ರಿ ಅಂತಲ್ಲಿ ಮಲಗಿದಾಗ ನಿನ್ನ ಕುತ್ತಿಗೆಗೆ ಚಾಕು ಹಚ್ಚಿ ಕೊಯ್ದು ಪ್ರತ್ಯಕ್ಷ ನೋಡಿದ್ರು ಕೂಡ ನಿನಗೆ ಸಂಶಯ ಆಗಲಿಲ್ಲ.
ಆದರೂ ಕೂಡ ನೀ ಸುಮ್ಮನೆ ಇದ್ದೆಲ್ಲ ಯಾಕ ಅಂತ ಕೇಳಿದ. ಶಿಷ್ಯ ಹೇಳಿದ, ಗುರುವೇ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಹಾಲಲೆದ್ದು ನೀರಲೆದ್ದು ನಿಮ್ಮ ಧರ್ಮ. ಕೂಡಲ ಸಂಗಮ ದೇವ ಬಸವಣ್ಣವ್ರು ಹೇಳ್ಯಾರ, ಕುತ್ತಿಗೆ ಕೊಯ್ದ್ರೆ ನನ್ನ ಉದ್ಧಾರ ಆಗ್ತಿತ್ತಂದ್ರೆ ಅದನ್ನು ನೀ ಮಾಡ್ಲಕ್ಕ ನೀ ಸಮರ್ಥದಿ. ಅದನ್ನು ಕೇಳೋ ಯೋಗ್ಯತೆ ನನಗಿಲ್ಲ, ಆ ಅಧಿಕಾರ ಇಲ್ಲ ನನಗೆ. ನಾನು ಉದ್ಧಾರ ಮಾಡ್ಲಕ್ಕೆ ನೀನು ಕೊಟ್ಬಿಟ್ಟಿನಿ. ಕುಂಬಳಕಾಯಿ ಹಿಂಗಾರ ಕೊಯ್ ಹಿಂಗಾರ ಕೊಯ್, ಅದು ನೀನು ಬಿಟ್ಕೊಟ್ಟದ್ದು. ಹಂಗೆ ಮಾಡಿದ್ರೆ ನಾನು ಉದ್ಧಾರ ಆಗ್ತಿತ್ತಂದ್ರೆ ಯಾಕೆ ನೀ ಮಾಡಬಾರ್ದು ಅದನ್ನು? ಎಂಥ ನಂಬಿಕೆ, ಶಿಷ್ಯನ ನಂಬಿಕೆ. ಹಿಂಗೆ ಗುರುಗಳನ್ನ ನಂಬಿಕೆ ವಿನಃ ಸುಮ್ಮನೆ ಒಂದಿಷ್ಟು ದುಡ್ಡು ಕೊಟ್ಟವ್ರಿಗೆ ಏನೋ ಶಾಲೆ ಹೊಸ್ತಾರಂತ ನೀವು ತಿಳ್ಕೊಂಡಿರಿ. ಮತ್ತೆ ಅದು ಭಾಳ ದಡ್ಡತನ. ಒಬ್ಬೊಬ್ಬರಿಗೆ ನಾವು ಅನಿವಾರ್ಯ ಕುರ್ಚಿ ಹಾಕ್ಬೇಕಾಗ್ತದೆ. ಈಗ ನಮಗೆ ಕುರ್ಚಿ ಹಾಕ್ಯಾರೆ, ಒಂದೆರಡು ಮಾತಾಡ್ತಾನೆ, ಅವಾಗೊಂದು ಕುರ್ಚಿ ಹಾಕ್ಯಾರ, ನಮಗೆ ಹಾಕಿಲ್ಲ ಅಂತ ಹಿಂಗೆ ಶಿವಾಜಿ ಮಹಾರಾಜನ ಕಾಲಕ್ಕೆ ಆಗ್ಯದ ಇದು. ಸಮರ್ಥ ರಾಮದಾಸರ ಹತ್ರ ಹಂಗೆ ಈಗ ಹೆಂಗೆ ಬಂದಿರಿ, ಹಿಂಗೆ ಯಾವುದೋ ಕಾರ್ಯಕ್ರಮಕ್ಕೆ ದಿವ್ಸಕ್ಕೊಂದು ದಿವ್ಸ ಭೇಟಿಯಾಗೇ ಹೋಗ್ತಿದ್ದ ಗುರುಗಳ ಹತ್ರ ಶಿವಾಜಿ ಮಹಾರಾಜ. ಅವ್ರು ಬಂದ್ಗಳಿಗೆ ಒಂದು ಕುರ್ಚಿ ಹಾಕ್ತಿದ್ದಾರೆ ರಾಮದಾಸರು. ಯಾಕಂದ್ರೆ ಚಕ್ರವರ್ತಿ ಅವ ರಾಜ ಅಂದ್ರೆ, ಛತ್ರಪತಿ ಅಂತ ಹೆಸರು ಇತ್ತು ಅವನಿಗೆ. ಅಂತ ಚೇರ್ ಹಾಕಿದ ಮತ್ತಾರಿಗೆ ಹಾಕ್ಬೇಕು, ಹಾಕಿದ್ರು. ಈ ಖಾನೆ ಸುಮಾರಿ ಭಕ್ತರು ಇರ್ತಾರಲ್ಲ, ಮಹಾರಾಜ್ ಬಂದರೆ ಛತ್ರಿ ಹಾಕ್ತಾರೆ, ನಮಗಾದ್ರೆ ಗುಡಾರ ಮೇಲೆ ಕುಂದ್ರಿಸ್ತಾರೆ. ಅವ್ರೇನು ಮೇಲಿಂದ ಬಿದ್ದಾರೇನು, ಹಿಂಗೆಲ್ಲ ಗುಜ್ಜು 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 ಮಹಾರಾಜರ ಕಿವಿಗೆ ಅದು ಗೊತ್ತಾಯ್ತು ರಾಮದಾಸರಿಗೆ. ಇವ್ರನ್ನ ಪರೀಕ್ಷೆ ಮಾಡಿ ಶಿವಾಜಿಗೆ ಯಾಕೆ ಕುರ್ಚಿ ಹಾಕ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಒಂದು ದಿವಸ ಮಹಾರಾಜ ಬರೋದಕ್ಕಿಂತ ಮೊದಲ ಭಕ್ತರನ್ನ ಕರ್ಕೊಂಡು ಗುಡ್ಡದಾಗ ಹೋಗಿಬಿಟ್ಟ, ವಾಕಿಂಗ್ ಅಂತ ತಿಳ್ಕೊಂಡು ಕನ್ನಡಿ ಹೋಗೊಂಬಂತು. ಆದರೂ ಯಾವಾಗಾರ ಹೋಗಿ ಕುಂದ್ರು, ಒಂದು ಸ್ಥಾನ ಮಾಡಿದ್ರು, ಅಲ್ಲಿ ಹೋಗಿ ಕುಂತ್ರು. ಮತ್ತೆ ಗುಡ್ಡದ ಕೆಳಗೆ ಒಂದಿಷ್ಟು ಐಷಾರಾಮ್ ಜಾಗ, ಅಲ್ಲಿ ಒಂದು ಗವಿ ಮುಂದೆ ಎಲ್ಲರನ್ನು ಕುಂದ್ರಿಸ್ಕೊಂಡು ಒಳಗೆ ಹೋಗಿ ಬಂದು ಬಿದ್ದು ಹೊಳ್ಳ್ಯಾಡ್ಲಕ್ಕೆ ಹತ್ತಿದ ರಾಮದಾಸ್. ಹೊಟ್ಟಿ ಹೊಡ್ಕೊಂಡು ಒಳಗೆ. ಯಾಕಪ್ಪ ಏನಾಯ್ತು? ಭಯಂಕರ ರೋಗದು, ಹೊಟ್ಟೆ ಕಡಿತದೆ, ನಾವು ಉಳಿಯಂಗಿಲ್ಲ, ಸಾಯ್ತೀವಿ. ಯಪ್ಪ ಏನು ನಮ್ಮ ಪ್ರಾಣ ಕೊಟ್ಟು ನಿನ್ನ ಉಳಿಸ್ತೀವಿ, ನಿನಗೆ ಏನು ಬೇಕು ಹೇಳೋದು, ಈ ಸಮಸ್ಯೆ ಏನಾಗಿದೆ ಹೇಳು. ಇಲ್ಲೋ ಆ ಔಷಧ ನಿಂಬಲ್ಲಿಲ್ಲ, ನಿಮ್ಗೆ ತರೋದಾಗೋದಿಲ್ಲ, ಸುಮ್ಮನೆ ಬಿಡ್ರಿ ನಾ ಸಾಯ್ತೀನಿ ಅಂತ. ಯಪ್ಪ ನಮ್ಮ ಪ್ರಾಣ ಕೊಟ್ಟು ತರ್ತೀವಿ, ಕೊಡ್ತೀರ? ಹುಲಿ ಹಾಲು ತಂದ್ರೆ ನನ್ನ ರೋಗ ಹೋಗ್ತದೆ. ಯಾರು ಓದ್ತಾರೆ? ಹುಲಿ ಹಾಲು ತರ್ಲಕ್ಕ. ನಾವಲ್ಲೇ ನೀವು, ನಾ ಎಲ್ಲ ಓದ್ತಿದ್ದೀನಿ ರೀ, ಮುಂದಿನ ತಿಂಗಳು ಮಗನ ಮದುವೆ ಆದ್ರಿ, ನಾ ಎಲ್ಲ ಓದ್ತಿದ್ದೀನಿ ರೀ, ಮಗಳ ಹಳ್ಳ್ಯಾಕೇಳ್ರಿ, ವ್ಯವಸ್ಥೆ ನೆನೆ ಮಾಡ್ಬೇಕು. ಹಿಂಗೆ ಪ್ರತಿಯೊಬ್ಬರು ಒಂದೊಂದು ನೇವನ ಹೇಳಿದ್ರು. ಮಹಾರಾಜ ದಿನ ಮಹಾರಾಜರ ಬಲ್ಲಿ ಬಂದ ಶಿವಾಜಿ ಮಹಾರಾಜ ರಾಮದಾಸರ ಹತ್ರ ಅಲ್ಲಿ ಇದ್ದಿದ್ದಿಲ್ಲ. ಹಂಗೆ ಈ ಕಡೆ ಹೋದ್ರೆ ಹಿಂಗಾದ್ರೆ ಅಂತ ಕೇಳ್ಕೊತ ಬಂದ ಅಲ್ಲಿ ಏನು ಗದ್ದಲ. ಅಪ್ಪವ್ರು ಮಹಾರಾಜರು ಉಳಿಯಂಗಿಲ್ಲ, ಏನಾಗಿದೆ, ಏನು ಹುಲಿ ಹಾಲು ಕೇಳ್ತಾರೋ, ನೀವು ಒಳಗೆ ಎಲ್ಲರೂ ಮಹಾರಾಜ ಬಂದು ದಾರಿ ಬಿಟ್ಟರು. ಒಳಗೆ ಯಪ್ಪ ಏನು ಬೇಕು? ಹುಲಿ ಹಾಲು ತಂದ್ರೆ ನಾ ಉಳಿತೀನಿ, ಆಶೀರ್ವಾದ ಮಾಡಿ ತರ್ತೀನಿ ಅಂದು. ಇಲ್ಲೋ ಹುಲಿ ಈ ಹಿಂದೂ ಸಮಾಜವನ್ನು ಜೀವಂತವಾಗಿ ಇಡ್ಲಾಕ ನೀ ಬೇಕಾಗ್ಯದ. ನಿನ್ನ ಅವಶ್ಯಕತೆ ಅದ, ನೀವಾದ್ರೆ ಹಂಗೆ ಹುಲಿ ತರ್ಲಾಕ ನೀನು ಆಶೀರ್ವಾದ ಮಾಡಪ್ಪ, ತರ್ತೀನಿ. ಆಶೀರ್ವಾದ ಮಾಡ್ಕೊಂಡು ಹೋಗಿ ಹುಲಿ ಹಿಡ್ಕೊಂಡು ಬಂದವ. ಹಿಂಡ್ಕೊ ಎಷ್ಟು ಬೇಕಂತ. ಕುರ್ಚಿ ಹಾಕ್ಬಾರ್ದ್ರಿ ಮಹಾರಾಜ ಅಲ್ಲೇ. ಅದಕ್ಕೆ ನಾವು ತಿಳ್ಕೊಬೇಕು ಏನ ನಡೀತದೆ, ಯಾಕೆ, ಇದೆಲ್ಲ ತಿಳ್ಕೊಂಡು ಆಮೇಲೆ ನಾವು ಮೊದಲೇ ಗುರುಗಳನ್ನು ನಂಬುವಾಗೆ ಗುರು ಕರ್ಲೇನ ಪೆಹಚಾನಕ್ಕೆ ಪಾನಿ ಪೀನ ಚಾನಕ್ಕೆ ಅಂತ ನೀರನ್ನು ಶೋಧಿಸಿ ಕುಡಿಯಬೇಕು. ಆಮೇಲೆ ಗುರುವಿನ ಹುಡುಕಾಡಿ ಮಾಡ್ಕೋಬೇಕಂತ. ಬಹುಶಃ ನಿಮ್ಮ ಪೂರ್ವಜನ್ಮದ ಪುಣ್ಯದೋ ಏನೋ ಅಂಥ ಗುರುಗಳು ನಿಮ್ಗೆ ಸಿಕ್ಕರೆ. ಅಲ್ಲಿ ಹೇಳಿದ್ರಲ್ಲ, ಯಾವ ನಿರಾಭಾರಿ ಒಂದು ಬೋರ್ಡ್ ಹಾಕ್ತಾರ ಇವ್ರದ್ದು, ಭಾವೈಕ್ಯ ಭಾಸ್ಕರ ಅಂತ. ಇನ್ನು ಕಡಿಮೆನೇ ಅದು, ಇದು ಕಡಿಮೆನೇ ರೀ. ಭಾವೈಕ್ಯ ಭಾಸ್ಕರ ಅನ್ನೋದು ಕಡಿಮೆ ನನ್ನ ದೃಷ್ಟಿಯಾಗ. ಒಬ್ಬ ಮಹಾತ್ಮ ನಿಮಗೆ ಹಾಗೂ ನಮ್ಗೆ ಗುರುವಾಗಿ ಸಿಕ್ಕರೆ, ವಯಸ್ಸಿನಾಗ ನಮ್ಗೆ ಸಣ್ಣವ್ರು ಇರ್ಬೇಕು ಅವರು. ಅದ್ಭುತ ಸಾಧನೆ. ಆ ಸಾಧನೆ ನೋಡಿದರೆ ನಾನು ಬಾಲ್ಯದಿಂದಲೂ ಅವರ ಕೂಡ ಒಡನಾಟ
ಇಂಥ ಒಂದು 4 ಮಠ ಆದಿದ್ದು ಇಂಥವು ಒಂದೇ ಕಡೆ ಮಾಡಿದ್ರೆ ನಿಮ್ಮ ದೈವದ ಹಟ್ಟಿ ಚಿನ್ನದ ಗಣಿ ಇರ್ಬೋದು, ಲಿಂಗಸೂರು ಆಗಿರ್ಬೋದು, ಸರ್ಜಾಪುರ ಆಗಿರ್ಬೋದು, ಎಲ್ಲ ಬಿಟ್ಟು ಇಲ್ಲಿ ಬಂದು ಸ್ಥಾನ ಆಯಿತು. ಬಹಳ ಸಂತೋಷ. ನೀವೆಲ್ಲ ಪುಣ್ಯ ಮಾಡಿರಿ ಅಂತ ಸದ್ಗುರುನಾಥ ನಿಮ್ಗೆ ಸಿಕ್ಕಾನ. ನಾ ಏನೂ ಹೇಳೋದಿಲ್ಲ, ಅವ್ರು ಹೇಳ್ಯಾರ ಈಗಾಗಲೇ, ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ಆ ಸುದೆಯನ್ನು ಬೇಯಿಸಿ 1 ತಾಸು ನಿಮಗೆ ಕುಡಿಸ್ಯಾರ. ಅದನ್ನು ಕುಡಿದು ನೀವು ಅಮೃತ ಪುತ್ರರಾಗ್ರಿ ಅಂತ ಸದ್ಬುದ್ಧಿ ನಿಮಗೂ ಹಾಗೂ ನಮಗೂ ಆ ಸದ್ಗುರುನಾಥ ಕೊಡಲಿ ಅಂತ ತಿಳ್ಕೊಂಡು ಹೇಳಿ ನನ್ನ 2 ವಾಗ್ರೂಪ ಸೇವಾ ಪುಷ್ಪಗಳನ್ನು